ನಾವಿರೋದು ನಾವು ಬಂದು 30 ವರ್ಷ ಆಯಿತು. ಏನು ಒಂಚೂರು ಜಾಗ ಕೊಟ್ಟಿಲ್ಲ. ಗಂಡ ಮಕ್ಕಳು ತಾಯಿ ತಂದೆ ಯಾರೂ ಇಲ್ಲ. ನಮ್ಗೊಂದು ಸ್ವಲ್ಪ ಊಟಕ್ಕೂ ಸುಧಾ ಕಷ್ಟ. ಕಾಲೆಲ್ಲ ನೋವು ಏಟು ಬಿದ್ದೈತೆ. ಯಾರಾದರೂ ಹೆಲ್ಪ್ ಮಾಡಲ್ಲ. ನಮಗೊಂದು ಪೆಟ್ಟಿ ಅಂಗಡಿ ಕೊಟ್ಟರೆ ಸಾಕು. ಒಂದು ತೆಂಗಿನಕಾಯಿ ಮಾರ್ಕೆಟಿಂದ ತೊಗೊಂಡೋಗಿ ಮಾರ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತೀನಿ. ಎಷ್ಟು ಹೇಳಿದ್ರು ಯಾರೂ ಕೇಳ್ತಾ ಇಲ್ಲ. ಸಿದ್ದರಾಮಯ್ಯವ್ರಿಗೆ ನೀವೇ ಒಂದು ಗಾಡಿ ಮಾಡಿಕೊಡ್ಬೇಕು ಸರ್. ನೀವು ಬಿಟ್ಟರೆ ನಮ್ಗೆ ಯಾರು ಗತಿ ಇಲ್ಲ. ನಾವು ರಾಜಾಜಿನಗರ ರಾಮ ಮಂದಿರದಲ್ಲಿ 30 ವರ್ಷ ಆಯಿತು ನಾವು ಬಂದು. ಯಾರು ಏನು ಮಾಡಿಕೊಟ್ಟಿಲ್ಲ. ನೀವಾದರೂ ಒಂದು ಪೆಟ್ಟಿ ಅಂಗಡಿ ಮಾಡಿಕೊಡಿ. 2,000 ರೂಪಾಯಿ ಗೊತ್ತೈತೆ. 2,000 ಕೊಡ್ತಾವ್ರೆ. 2,000 ಮನೆ ಬಾಡಿಗೆಗೆ ಸಾಲ್ವಲ್ಲಪ್ಪ. ಮನೆ ಬಾಡಿಗೆಗೆ ಸಾಲಲ್ಲ. ನಂಗೆ ಒಂದು ಪೆಟ್ಟಿ ಅಂಗಡಿ ಮಾಡಿಕೊಡಿ. ಒಂದು ಪೆಟ್ಟಿ ಅಂಗಡಿ ಮಾಡಿಕೊಟ್ರೆ ನಾನು ತೆಂಗಿನಕಾಯಿ ತಂದು ಮಾರ್ಕೊಂಡು ಹಂಗೆ ಜೀವನ ಮಾಡ್ಕೊತೀನಿ. ಗಂಡ ಮಕ್ಕಳು ತಾಯಿ ತಂದೆ ಯಾರು ಬಂಧು ಬಳಗ ಯಾರೂ ಇಲ್ಲ. ನಾನು ಇರೋದೇ ಅನಾದ್ರಿ. ತುಂಬ ವ್ಯಾಪಾರ ಕಮ್ಮಿ, ರೇಟ್ ಜಾಸ್ತಿ ಆಗಿದೆ. ವ್ಯಾಪಾರ ಕಮ್ಮಿ. ತರಕಾರಿ ವ್ಯಾಪಾರ ಇದೆ, ರೇಟ್ ಜಾಸ್ತಿ ಆಗಿದೆ. ಬಾಳೆಹಣ್ಣು, ನಾವು ಬಾಳೆಹಣ್ಣು ವ್ಯಾಪಾರ ಮಾಡೋರು, ಎಲ್ಲ ರೇಟ್ ಜಾಸ್ತಿ ಆಗಿದೆ ಸರ್. ನಾವು ಇವಾಗ ಒಂದು 8 ವರ್ಷದಿಂದ ಮಾಡ್ತಾಯಿದ್ದೀವಿ. ಇಲ್ಲೇ ಮಾರ್ಕೆಟಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀವಿ. ನಾವು ಇಲ್ಲೇ ಛತ್ರಿ ಮಾಡ್ಕೊಂಡು ಹಿಂಗೆ ಸೈಡಲ್ಲಿ ನಿಂತ್ಕೊಂಡಿರ್ತೀವಿ ಸರ್. ಎಲ್ಲಿ ಹೋಗೋಕ್ಕಾಗಲ್ಲ ನಮ್ಗೆ. ಇದು ಬಿಟ್ಟರೆ ಬೇರೆ ಏನಿಲ್ಲ. ಇದನ್ನೇ ನಮ್ಮ ಹೊಟ್ಟೆಪಾಡು ಮಾಡ್ತಾಯಿದ್ದೀವಿ ಅಷ್ಟೆ. ಹಾಂ, ಹೌದು ಸರ್. ಭಯ ಸರ್. ಯಾವ ಥರ ಬಿಲ್ಡಿಂಗಲ್ಲಿ ಇಡಬಾರ್ದು ಸರ್. ಅದಕ್ಕಂತೂ ಒಂದು ಇರುತ್ತಲ್ಲ ಸರ್. ಇಷ್ಟು ವರ್ಷ ಅಂತೂ ಒಂದು ಬಿಲ್ಡಿಂಗು, ಆ ಬಿಲ್ಡಿಂಗು ಅದಕ್ಕೆ ನಾವು ಆ ಥರ ಹೋಗಲ್ಲ ಸರ್. ಎಲ್ಲಿದೆಯೋ ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ ಅಷ್ಟೇ. ಭಯ ಆಗತ್ತೆ ಸರ್. ಏನು ಮಾಡೋದು, ನಮಗೆ ಇದು ಮಾಡಬೇಕಲ್ಲ ಸರ್. ಇದು ಮಾಡಿದ್ರೇ ನಮ್ಮ ಮನೆ ಹೊಟ್ಟೆಪಾಡು ಮಾಡೋಕ್ಕೆ. ಮಕ್ಕಳನ್ನ ಬಾಡಿಗೆ ಎಲ್ಲ ಕಟ್ಟಬೇಕಲ್ಲ ಸರ್. ಬಾಡಿಗೆ ಕಟ್ಟಬೇಕು, ಮಕ್ಕಳು ಸ್ಕೂಲ್ಗೆ ಓದಿಸ್ಬೇಕು, ಎಲ್ಲ ಐತೆ. ಕಷ್ಟನೇ ಸರ್. ಏನು ಸರ್, ಏನು ಮಾಡೋದು ಸರ್. ಏನು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ವಿ. ಜೀವನ ನಡೀತಾ ಇದೆ. ಮಳೆ ಬಂದರೆ ಸ್ವಲ್ಪ ಅವತ್ತು ವ್ಯಾಪಾರ ಇಲ್ಲ, ಮರನೇ ದಿವಸ ವ್ಯಾಪಾರ. ಇನ್ನೂ ಒಂದು 10 ರೂಪಾಯಿ ಕಮ್ಮಿ ಹಾಕಿ ಖಾಲಿ ಮಾಡ್ತೀವಿ. ಲಾಸ್ಟ್ ಬೀದಿ ಮಾಡೋರಿಗೆ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದು. ಬೀದಿ ವ್ಯಾಪಾರ ಅವ್ರಿಗೆ ಇವಾಗ ಇಲ್ಲಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್. ಏನೋ ಸ್ವಲ್ಪ ಬಿಡ್ತಾ ಇದ್ದಾರೆ ವ್ಯಾಪಾರ ಮಾಡೋಕ್ಕೆ. ಇಲ್ಲಿನೂ ಬಿಡಲ್ಲ ಅಂತಾರು. ಬೀದಿ ಮೇಲೆ ಮಾಡೋಕ್ಕೆ ಬಿಡಲ್ಲ ಅಂತಾರು. ಬೀದಿ ಮೇಲೆ ವ್ಯಾಪಾರಕ್ಕೆ ಬಿಡಲ್ಲ ಹಂಗಂತೂ ಹೇಳ್ತಾ ಇದ್ದಾರೆ ಪೊಲೀಸವರೆಲ್ಲ. ಏನೆಲ್ಲ ಏನಂತೂ ಗೊತ್ತಿಲ್ಲ ಸರ್. ಬಿಡಲ್ಲ ಅಂತ ಹೇಳ್ತಾರೋ, ಬಟ್ ಇನ್ನೂ ಏನಂತೂ ಗೊತ್ತಿಲ್ಲ. ಬೀದಿ ಮೇಲೆ ಇನ್ನೂ ಬಿಡಲ್ಲ ಹಂಗಂತ ಹೇಳಿದರು. ಏನೋ ನಡೀತಾ ಇದೆ ಇವಾಗ, ಇನ್ನೂ ಎತ್ತಿಸಿಲ್ಲ. ಸರ್ಕಾರ ಅನುಕೂಲ ಮಾಡಿದ್ರೆ ನಮ್ಮದು ಏನೋ ಬಡವರು ನಾವು ಇದನ್ನೇ ನಂಬ್ಕೊಂಡಿದ್ದೀವಿ ವ್ಯಾಪಾರಕ್ಕೆ. ಇದು ಬಿಟ್ಟರೆ ನಮ್ಗೆ ಯಾವುದೂ ಗೊತ್ತಿಲ್ಲ ಅಷ್ಟೊಂದು. ರೇಟು ಅಲ್ಲೇ 23 ರೂಪಾಯಿ ರೇಟ್ ಇದೆ ಸರ್. ನಾವು 30 ರೂಪಾಯಿ ಹಾಕೋದು. ಕೂಲಿ ಕೊಡಬೇಕು. ಕಲೆಕ್ಷನ್ ಇಲ್ಲಿ ಕೂಲಿ ಅವ್ರಿಗೆ 100 ಗ್ರಾಮು ಸಾಟೇಜಿ ಕವರ್ಗಳು ಎಲ್ಲ ಇದೆ. ಕವರ್ ನೋಡಿದ್ರೆ ಕವರ್ ಫೈನ್ ಹಾಕ್ತಾರೋ ಎಲ್ಲ ಇದೆ ಸರ್. ಇಲ್ಲಿ ನಮ್ಮದೇನು ಜಾಸ್ತಿ ಏನಿಲ್ಲ. ಬರೀ 2 ರೂಪಾಯಿ 3 ರೂಪಾಯಿ ಅಷ್ಟೇ ಇದರಲ್ಲಿ ಸಿಕ್ಕೋದು. ಜೀವನ ನಡೆಸ್ತಾ ಇದೆ ಅಂದರೆ ಏನೋ ಅಡ್ಜಸ್ಟ್ಮೆಂಟೇ ಸರ್. ಎಲ್ಲ ಏನು ಮಾಡೋದು, ಅನ್ನ ತಿನ್ನೋದಾಗಿರಲಿ ಗೆಂಜಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.